ಟ್ರಾನ್ಸ್ಪೋರ್ಟ್ ಅಂಡ್ ಹೈವೇಸ್ ಗೌರವಿತ ಮಂತ್ರಿಗಳನ್ನ ಗಡ್ಕರಿಜಿ ಅವರನ್ನ ನಿಮ್ಮೆಲ್ಲರ ಪರವಾಗಿ ಹೃದಯಪೂರ್ವಕವಾಗಿ ಅಭಿನಂದನೆಯನ್ನ ಮೊದಲಾಗಿ ಸಲ್ಲಿಸ್ತಾ ಇದ್ದೀನಿ. ಸಾಕಷ್ಟು ಹೋರಾಟಗಳು, ಸಾಕಷ್ಟು ಮನವಿಗಳು, 60 ವರ್ಷಗಳಿಂದ ಅನೇಕ ಹಿರಿಯರ ತಪಸ್ಸು, ಆ ತಪಸ್ಸಿನ ಕನಸನ್ನ ನನಸು ಮಾಡುವಂತ ಇಚ್ಛಾಶಕ್ತಿಯನ್ನು ಹೊಂದಿ ಇವತ್ತು ಸೇತುವೆ ಕಾರ್ಯರೂಪಕ್ಕೆ ಬರಲಿಕ್ಕೆ ಮುಖ್ಯ ಕಾರಣ ನಿಮ್ಮೆಲ್ಲರ ಪ್ರೀತಿಯ ಸನ್ಮಾನಿಸಿದ ಯಡಿಯೂರಪ್ಪ ಸಾಹೇಬರು. ಅವರು ಕೂಡ ನಿಮ್ಮೆಲ್ಲರ ಪರವಾಗಿ ಹೃದಯಪೂರ್ವಕವಾಗಿ ಅಭಿನಂದನೆ ತಿಳಿಸ್ತಾ, ನಮ್ಮೆಲ್ಲರ ನೆಚ್ಚಿನ ನಾಯಕರು ಈ ಸೇತುವೆಗೆ ಕೇಬಲ್ ಸ್ಟೇ ಟೆಕ್ನಾಲಜಿ ಅಂತ ಹೇಳ್ತೀವಿ. ಇದಕ್ಕೆ ಎಲ್ಲ ರೀತಿಯಂತ ಪೂರಕವಾದಂಥ ಶಕ್ತಿಯನ್ನು ತುಂಬಿದಂಥ ನಮ್ಮ ರಾಜ್ಯದ ಎಲ್ಲ ಅಭಿವೃದ್ಧಿಗೆ ಹಿಂದೆ ಗೌರವಾನ್ವಿತ ನಮ್ಮ ಅನಂತಕುಮಾರ್ ಜಿ ಅವರು ಕೇಂದ್ರದ ಮಂತ್ರಿ ಇದ್ದಾಗ ಸೇತುವೆಯಾಗಿ ಕೆಲಸ ಮಾಡ್ತಾ ಇದ್ರು. ಇವತ್ತು ಆ ಜವಾಬ್ದಾರಿಯನ್ನು ಹೊತ್ತು ನಮ್ಮ ರಾಜ್ಯದ ಎಲ್ಲ ವಿಚಾರಗಳಲ್ಲೂ ಕೂಡ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಶಕ್ತಿಯನ್ನು ತುಂಬಿ ಕಾರ್ಯರೂಪಕ್ಕೆ ತರಲಿಕ್ಕೆ ಕಾರಣಕರ್ತದಂತ ನಮ್ಮೆಲ್ಲರ ಪ್ರೀತಿಯ ಕನ್ಸ್ಯೂಮರ್ ಅಫೇರ್ಸ್, ಫುಡ್ ಮತ್ತು ಪಬ್ಲಿಕ್ ಡಿಸ್ಟ್ರಿಬ್ಯೂಷನ್ ಆ್ಯಂಡ್ ರಿನ್ಯೂವಲ್ ಎನರ್ಜಿ ಈ ಎಲ್ಲ ಖಾತೆಗಳ ಗೌರವಿತ ಕೇಂದ್ರದ ಮಂತ್ರಿಗಳಂತ ಪ್ರಹ್ಲಾದ್ ಜೋಶಿ ಅವರಿಗೆ ನಿಮ್ಮೆಲ್ಲರ ಪರವಾಗಿ ಅಭಿನಂದನೆ ತಿಳಿಸ್ತೀನಿ. ನಮ್ಮೆಲ್ಲರ ಧೀಮಂತ ನಾಯಕರು ಜೀವನ ಪೂರ್ತಿ, ಉಸಿರು ಪೂರ್ತಿ ಜನರ ಒಂದು ಕಲ್ಯಾಣಕ್ಕೋಸ್ಕರ ಮುಡುಪಾಗಿಟ್ಟು ಜಾತಿ ಪಕ್ಷವನ್ನು ಮೀರಿ ಬೆಳೆದಂಥ ನಮ್ಮೆಲ್ಲರ ಗೌರವಿನ ಹಿರಿಯರಂತ ರಾಜಕೀಯ ಮುತ್ಸದಿಗಳಾದಂಥ ಗೌರವಂತ ಕಾಗೋಡು ತಿಮ್ಮಪ್ಪನವರೇ, ನಮ್ಮೆಲ್ಲರ ನೆಚ್ಚಿನ ನಾಯಕರು, ಈ ಒಂದು ಸೇತುವೆ ಆಗಲೇಬೇಕು ಅಂತ ಹೇಳಿ KPSC ಮುಂಭಾಗದಲ್ಲಿ 2-3 ವಾರ ಧರಣಿಯನ್ನು ಮಾಡಿ ಈ ಸೇತುವೆಗೆ ಶಕ್ತಿ ತುಂಬಿದಂಥ ಸನ್ಮಾನಿತ ಹರ್ತ ಹಾಲಪ್ಪನವರೇ, ನಮ್ಮೆಲ್ಲರ ನೆಚ್ಚಿನ ನಾಯಕರಂತ ಜ್ಞಾನೇಂದ್ರ ಅವರೇ, ನಮ್ಮ ಹಿಂದೂ ಹುಲಿ ಸನ್ಮಾನಿತ ಚನ್ನಬಸಪ್ಪನವರೇ, ವಿಧಾನ ಪರಿಷತ್ತಿನ ಸದಸ್ಯರಂತ ಅರುಣ್ ರವರೇ, ನಮ್ಮೆಲ್ಲರ ಪ್ರೀತಿಯ ಯುವ ನಾಯಕರು, ಇನ್ಮೇಲೆ ನನಗೆ ಯುವ ಸಂಸದ ಅಂತ ಹೇಳಂಗಿಲ್ಲ, ನನ್ನ ಮಗನ ಮದುವೆ ಮಾಡಾಯ್ತು. ಈಗ ನಮ್ಮ ಯುವ ನಾಯಕರು ಸನ್ಮಾನಿತ ವಿಜೇಂದ್ರ ಅವರು, ನಮ್ಮ ರಾಜ್ಯಾಧ್ಯಕ್ಷರು ಸನ್ಮಾನಿತ ವಿಜೇಂದ್ರ ಅವರೇ, ಅರುಣ್ ರವರೇ, ಹಿಂದೂ ಹುಲಿ ಚನ್ನಬಸಪ್ಪನವರೇ, ಗೌರವಿತ ಡಾಕ್ಟರ್ ಸರ್ಜಿ ಅವರೇ, ಕೊಲ್ಲೂರು ಮೂಕಾಂಬಿಕಾ ಸನ್ನಿಧಾನದಿಂದ ಬಂದಂಥ ನಮ್ಮ ಪ್ರೀತಿಯ ಶಾಸಕರಂತ ಗುರುರಾಜ್ ಗಂಟೆಹೊಳೆ ಅವರೇ, ನಮ್ಮ ಸಕಲೇಶ್ಪುರದ ಶಾಸಕರು ಸಿಮೆಂಟ್ ಮಂಜು ಅವರೇ, ಅದೇ ರೀತಿ ಕುಮಾರಸ್ವಾಮಿಗಳಿದ್ದಾರೆ, ಗೌರವಿತ ಸಿದ್ದರಾಮಣ್ಣವರಿದ್ದಾರೆ, ಸನ್ಮಾನಿತ ರುದ್ರೇಗೌಡರಿದ್ದಾರೆ, ಗೌರವಿತ ಹೇಮಲತಾ ನಾಯಕ್ ಅವರೇ, ಬಂದಂಥ ಎಲ್ಲ ಆತ್ಮೀಯ ಬಂಧು ಬಗ್ಗೆ ಇವತ್ತು ಮಳೆ ನೀರು ಇಲ್ಲೂ ಬೀಳ್ತೇವೆ, ಸ್ವಲ್ಪ ಡೈ ಸರ್ಸ್ಕೊಂತ ಇದೀವಿ. ಎಸ್ ಬಸ್ ಸಾಕಪ್ಪ. ಐತಿಹಾಸಿಕದಂತ ಒಂದು ಕ್ಷಣ ಇವತ್ತು. ನಾನು ಆಗಲೇ ಹೇಳಿದಾಗೆ 60 ವರ್ಷಗಳ ತಪಸ್ಸನ್ನ 6 ವರ್ಷಗಳಲ್ಲಿ ಲೋಕಾರ್ಪಣೆ ಆದಂಥ ಒಂದು ಪವಿತ್ರವಾದಂಥ ಒಂದು ದಿನ ಇವತ್ತು.